ಯಾವುದಿಲ್ಲ ಒತ್ತಾಯ ಮತ್ತೊಂದು ಹೆದರಿಕೆಯಿಂದ ಸ್ವಇಚ್ಛೆಯಿಂದ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ, ಪಕ್ಷದ ಕೆಲವು ನಾಯಕರಿಗೆ, ಮುಖಂಡರುಗಳಿಗೆ ನಾನು ಇವತ್ತು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇವತ್ತು ನಾನು ಸ್ವಇಚ್ಛೆಯಿಂದ ವಿಧಾನ ಪರಿಷತ್ತಿನ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಸನ್ಮಾನ್ಯ ಸಭಾಪತಿಗಳಿಗೆ ಕೊಟ್ಟಿದ್ದೇನೆ. ಇದಕ್ಕೆ ಕಾರಣ ಇಷ್ಟೇ, ನಾನು ಮೂಲತಃವಾಗಿ ರಾಜಕೀಯ ನನ್ನ ವೃತ್ತಿ ಅಲ್ಲ. ಅದು ನಮ್ಮ ಸಮಾಜದ ಸಂಘಟನೆ ಮತ್ತು ನಮ್ಮ ಸಮಾಜದ ಕುಲಕಸಬುಗಳು ನಿರ್ಲಕ್ಷ್ಯಕ್ಕೊಳಪಟ್ಟು ಆ ಸಮಾಜಗಳು ಉಳಿಬೇಕು ಅನ್ನೋದಕ್ಕೋಸ್ಕರನೇ ನಾನು ರಾಜಕೀಯಕ್ಕೆ ಬಂದಂತು. ಕೇವಲ ಯಾವುದೋ ಒಂದು MLCಗೋಸ್ಕರ ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ IVFನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ನಾನು ಯಾವತ್ತಿಗೂ ಹೋರಾಟ ಮಾಡೋದನ್ನಲ್ಲ. ಎಲ್ಲ ಕಾಯಕ ಸಮಾಜಗಳು ಏನು ನಿರ್ಲಕ್ಷ್ಯಕ್ಕೊಳಪಟ್ಟಿದೆಯೋ ಅವುಗಳಿಗೆ ಧ್ವನಿಯಾಗಿರಬೇಕು ಅಂತ ನಾನು ರಾಜಕೀಯಕ್ಕೆ ಬಂದಿದ್ದು. ರಾಜಕೀಯಕ್ಕಿಂತ ಬರೋದಕ್ಕಿಂತ ಮುಂಚೆನೇ ನಾನು ನಮ್ಮ ಸಮಾಜದ ಸಂಘಟನೆಯನ್ನು ಯಾವ ಥರ ಮಾಡಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಆದರೂ ನಾನು ಕಾಂಗ್ರೆಸ್ಸಿಂದ BJPಗೆ ಬಂದಂಥ ಸಂದರ್ಭದಲ್ಲಿ ನನಗೆ ಅನ್ನಿಸ್ತಾ ಇದ್ದಿದ್ದು, ಇವರೆಲ್ಲ ಹಿಂದುಳಿದ ವರ್ಗದವ್ರನ್ನ ಇವತ್ತು ನನ್ನನ್ನು ಹೇಗೆ ಗುರುತಿಸಿದಾರೋ, ಮತ್ತು ನಮ್ಮ ಸಮಾಜವನ್ನು ಮತ್ತು ಕಾಯಕ ಸಮಾಜಗಳನ್ನು ಮತ್ತು ಅವರ ಆ ಸಮಾಜಗಳ ಉಳಿವಿಗಾಗಿ ನನ್ನನ್ನು ಬಳಸ್ಕೋತಾರೆ ಅನ್ನುವಂಥ ಉದ್ದೇಶದಿಂದ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ 1.5 ವರ್ಷಗಳ ಕಾಲ ಸನ್ಮಾನ್ಯ ಯಡಿಯೂರಪ್ಪನವರ ಜೊತೆ ಈ ರಾಜ್ಯ ಪೂರ್ತಿ ಪ್ರವಾಸ ಮಾಡಿದೆ. ನನ್ನನ್ನು ಪಾರ್ಟಿ ಮುಖಂಡರುಗಳು, ಸಂಘದವರು, ಯಡಿಯೂರಪ್ಪನವರು ಎಲ್ಲ ಸೇರಿ ವಿಧಾನ ಪರಿಷತ್ತಿನ ಸದಸ್ಯನ ಮಾಡಿದೆ. ನಾನು ನಿಮ್ಗೆ ಆಗಲೇ ಹೇಳ್ದಂಗೆ, ಏನಾದರೂ ನಾನು ನಮ್ಮ ಸಮಾಜಕ್ಕೇನು ಸಿಗೋದಿಲ್ಲ. ನಮ್ಮನ್ನು ಇಟ್ಕೊಂಡು ಏನಾದರೂ ಕೆಲಸ ಮಾಡಿಸ್ಬೋದು, ಏನಾದರೂ ಮಾಡ್ಬೋದು ಅಂತ ಭಾಳ ನಿರೀಕ್ಷೆಯಲ್ಲಿದ್ದೆ. ಏನೂ ಆಗಲಿಲ್ಲ. 5.25 ವರ್ಷ ಆಗೋಯ್ತು. ಆದರೆ ನಮ್ಮ ಸಮಾಜಕ್ಕೆ ಯಾವ ಸಂದರ್ಭದಲ್ಲೂ ಕೂಡ ಸರ್ಕಾರ ಸ್ಪಂದಿಸಲಿಲ್ಲ. ಅವಾಗ